ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಒಂದು ರೆಸಿಪಿ ಬ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ಅವ್ರು ಮಾಡೋ ಸ್ಪೆಷಲ್ ಪಲಾವ್ ರೆಸಿಪಿ ತೋರಿಸ್ತಾರಂತೆ. ಸೊ ಬನ್ನಿ ತೋರಿಸೋಣ ಏನೇನಿದೆ. ಹಾಯ್ ಮಾ. ಹಾಯ್. ಏನು ರೆಸಿಪಿ ತೋರಿಸ್ತಿದ್ದೀರಾ ಇವತ್ತು? ಪಲಾವ್ ಮಾಡ್ತಾಯಿದ್ದೀನಿ. ಸೊ ಏನೇನು ಐಟಮ್ಸ್ ಬೇಕು ಹೇಳಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಮಸಾಲೆಗೆ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಹಣ್ಣು, 3 ಥರ ತರಕಾರಿ ತೊಗೊಂಡಿದ್ದೀನಿ. ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಇದು ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋದು. ಬನ್ನಿ ರುಬ್ಕೊಂಬರೋಣ. ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಆಮೇಲೆ ಹಾಕ್ತೀರಾ? ಕರ್ಬೇವಿನ ಸೊಪ್ಪನ್ನ ಆಮೇಲೆ ಹಾಕ್ಕೋಬೇಕು. ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕೊಂಬಿಟ್ರೆ ಎಣ್ಣೆ ಎಲ್ಲ ಸಿಡಿಯುತ್ತೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಆಗಿದೆ. ಇವಾಗ ಟೊಮೆಟೊ ಹಣ್ಣು ಹಾಕ್ತೀವಿ. ಟೊಮೆಟೊ ಹಣ್ಣು ಹಾಕಿದ್ದೀವಿ. ಸ್ವಲ್ಪ ಫ್ರೈ ಆಗಲಿ. ಅರ್ಧ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಒಳ್ಳೆಯದು. ಈಗ ತರಕಾರಿ ಆ್ಯಡ್ ಮಾಡೋಣ. ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ. ಈಗ ಮಸಾಲೆ ಹಾಕ್ಕೊಳ್ಳೋಣ. 4 ಲೋಟ ನೀರು ಹಾಕ್ಕೋಬೇಕು. 2 ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ನೀರು ಮಳ್ತಾ ಇದೆ. ಅಕ್ಕಿ ಹಾಕೋಣ. ನೆನೆಸಿಟ್ಟಿರೋ ಅಕ್ಕಿ. ಅಕ್ಕಿ ಹಾಕಿದ್ದೀನಿ. ಲಾಸ್ಟಲ್ಲಿ 1 ಸ್ಪೂನು ತುಪ್ಪ ಹಾಕ್ಬಿಡೋಣ. ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಆಪ್ಷನ್ಸ್ ಅದು. ಇವಾಗ ಕುಕ್ಕರ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 2 ವಿಸಲ್ ಮಾಡಿಸ್ಬಿಡಿ.